ನಿನಗೊಂದು ಸಂತೋಷದ ಸುದ್ದಿ. ಏನದು? ಸಕಲ ಶಸ್ತ್ರಾಸ್ತ್ರ ಪಾಂಡಿತ್ಯ ಪಡೆದ ಈ ನಿನ್ನ ಮಗನ ಪಾಂಡಿತ್ಯ ಪಡೆದ ಪರಾಕ್ರಮದ ಪರೀಕ್ಷೆ. ಯುದ್ಧಕ್ಕಾಗಿ ಕಾತರಿಸಿ ಕಾದಿರುವ ಈ ನನ್ನ ಭಾವಗಳ ಚಲಾಟಕ್ಕಾಗಿ ಸದಾವಕಾಶ. ಶಸ್ತ್ರಾಗಾರದಲ್ಲಿ ಸುಸ್ತಾಗಿರುವ ಶಸ್ತ್ರಗಳು ಶತ್ರುಗಳ ರಕ್ತ ಕುಡಿಯುವ ಹೆಂಕರಿಸುವ ಆಹ್ವಾನ. ಅಮ್ಮ, ಈ ಯುದ್ಧದಲ್ಲಿ ನಾನು ಗೆದ್ದರೆ ಗೆದ್ದೇ ಗೆಲ್ಲುತ್ತೇನೆ. ಗೆಲುವು ಶತಸಿದ್ಧ. ಆಗ ಈ ನಿನ್ನ ಮಗನ ಕೀರ್ತಿ ಆ ಚಂದ್ರಾತಕ. ಕುಮಾರ, ವಿವರಿಸಿ ನಿನ್ನ ಸಂತೋಷದಲ್ಲಿ ಭಾಗವಹಿಸುವ ಅವಕಾಶ ನನಗೂ ಕೊಡು. ಅಲ್ಲ, ಅಟ್ಟಹಾಸದಿಂದ ರಾಜಧಾನಿಯಲ್ಲಿ ಕಾಲಿಟ್ಟ ಆಶ್ರಮದ ಕುದುರೆಯನ್ನು ಕಟ್ಟಿ ಭುಜ ತಟ್ಟಿ ಆಹ್ವಾನ ಕೊಟ್ಟಿದ್ದೇನೆ. ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾದ ಕೆಲಸವನ್ನೇ ಮಾಡಿದೀಯಾ. ಸರಿ, ಈ ಅಶ್ವಮೇಧವನ್ನು ಮಾಡಿದ ಮಹಾನ್ ಭಾವ ಯಾರು? ಪಾಂಡವರು ಕುದುರೆ ರಕ್ಷಣೆಯಲ್ಲಿ ಯಾರು ಬಂದಿದ್ದಾರೆ? ಚಕ್ರವರ್ತಿಯಾದ ಧರ್ಮರಾಯನಲ್ಲ, ಜಗಜ್ಜಟ್ಟಿಯಾದ ಭೀಮನೂ ಅಲ್ಲ, ಮತ್ತೆ ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ. ಯಾಕಮ್ಮ ದಿಗ್ಭ್ರಾಂತಳಾದೆ? ಯಾಕಮ್ಮ ಕಣ್ಣಲ್ಲಿ ನೀರು? ನನ್ನ ಭುಜಬಲದ ಪರಾಕ್ರಮದ ಮೇಲೆ ನಿನಗೆ ಸಂಶಯ? ಧನಂಜಯನ ಜೊತೆಗೆ ಹೋರಾಡಲಾರದಷ್ಟು ದುರ್ಬಲನೇ ನಿನ್ನ ಗರ್ಭ ಸಂಜಾತ. ಅಲ್ಲ ತಾಯಿ, ಸಾಕ್ಷಾತ್ ಪರಮೇಶ್ವರಿ ಆಗಿರುವ ಈ ನಿನ್ನ ಆಶೀರ್ವಾದ ಬಲದಿಂದ ಪಾರ್ಥನ ಜೊತೆಗೆ ಆ ಪರಮಾತ್ಮನನ್ನು ಅಲ್ಲಾಡಿಸಬಲ್ಲೆ. ಅಪಚಾರ ಕುಮಾರ, ಅಪಚಾರ ಅಲ್ಲ, ಯುದ್ಧ ಕ್ಷತ್ರಿಯನಿಗೆ ಸದಾಚಾರ. ತಂದೆ ಮೇಲೆ ಮಗ ಯುದ್ಧ ಮಾಡುದು ದುರಾಚಾರ. ಅಮ್ಮ, ಮಧ್ಯಮ ಪಾಂಡವ ನಿನ್ನ ತಂದೆ. ಅಮ್ಮ, ಏನ್ ಹೇಳ್ತಾ ಇದ್ದೀಯ ನೀನು? ಸತ್ಯ ಇಷ್ಟು ದಿವಸ ಬಚ್ಚಿಟ್ಟ ರಾಶವನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ನೀನು ಪಾಂಡವರ ಸಂತಾನ. ಮಧ್ಯಮ ಪಾಂಡವ ನಿನ್ನ ಜನ್ಮದಾತ. ಅರ್ಜುನ ಪಾರ್ಥ ಕಿರೀಟಿ ಅಂದ ಅಂಕಿತ ನಾಮ ದರ್ಶನದಿಂದ ಮಧ್ಯಮ ಪಾಂಡವ ನನ್ನ ತಂದೆ. ಹೌದು ಪ್ರಭು, ಮಾತೋಶ್ರೀ ಅವರ ಮಾತು ಸತ್ಯ. ಇದಕ್ಕೆ ನಾನು ಸಾಕ್ಷಿ. ಮತ್ತೆ ಇಷ್ಟು ದಿವಸ ಈ ವಿಷಯವನ್ನು ಏಕೆ ಬಚ್ಚಿಟ್ಟಿದ್ದೆ? ನಾನಾಗಲಿ ಸಾಮಂತ ಸರದಾರ ಆಗಲಿ ಯಾರು ಈ ವಿಷಯವನ್ನು ತಮ್ಮ ಕಿವಿಗೆ ಹಾಕಬಾರದೆಂದು ಆಜ್ಞೆಯಾಗಿತ್ತು ಪ್ರಭು. ಅಪರಾಧಕ್ಕೆ ಕ್ಷಮೆ ಕೇಳಿ ಅಶ್ವಮೇಧವನ್ನು ಬಿಚ್ಚಿ ನಿನ್ನ ತಂದೆಯನ್ನು ಆಸ್ಥಾನಕ್ಕೆ ಕರೆದು ತಂದು ಪಾದ ಪೂಜೆ ಮಾಡು. ಅಪ್ಪನೇ ಅಮ್ಮ, ಇದಕ್ಕಿಂತ ಪವಿತ್ರವಾದ ಕರ್ತವ್ಯ ಬೇರೆ ನನಗೇನಿದೆ? ನೀನು ಅರಮನೆಗೆ ಬಂದು ನಿನ್ನ ಪತಿಯನ್ನು, ನನ್ನ ತಂದೆಯನ್ನು ವೈಭವವಾಗಿ ಕರೆತಂದು ಸ್ವಾಗತಿಸುವೆ. ಆದರೆ ಹೀಗಲ್ಲ. ಅಲ್ಲ, ಮಹಾರಾಣಿಗೆ ಬಾ ಅಮ್ಮ. ಆದ್ರೆ ಸ್ವಲ್ಪ ಯೋಚಿಸಬೇಕಾದ ವಿಷಯವೇ. ಚಿಕ್ಕಪ್ಪ ಪರಿವಾರದ ಸಮೇತನಾಗಿ ಬಬ್ರುವಾಹನ ತಮ್ಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಯಾರು? ಬಬ್ರುವಾಹನ. ಹೌದು ಚಿಕ್ಕಪ್ಪ. ನೀನೆಯೋ ವೀರ ಬಬ್ರುವಾಹನ, ಮಣಿಪುರದ ಅರಸು. ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕ ಅಪ್ಪನ ಹೊರತು ಎಲ್ಲರಿಗ ದೊಡ್ಡ ಅಪ್ಪನಲ್ಲ ಎಂದು ಹೇಳಿ ಬಾಯಿಗೆ ಬಂದಂತೆ ಹರಡಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಪಾಪ ನಮಗೆ ಕನಿಕರ ಅನಿಸುತ್ತಿದೆ. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರನ್ನು ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ. ಏಳ ಮೇಲೆ ಪ್ರಾಣ ಭೀತಿಯಿಂದ ಶರಣಾರ್ಥಿಯಾಗಿ ರಕ್ಷಣೆ ಭೀತಿಯಿಂದ ತಲೆ ತಗ್ಗಿಸಲಿಲ್ಲ. ನನಗೆ ಜನ್ಮ ಕೊಟ್ಟ ಶರಣಾರವಿಂದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ತಂದೆ ಯಾರು? ನಿನ್ನ ತಂದೆ ಪರಶಿವನಿಂದ ಪಾಶುಪತಾಶ ಪಡೆದ ಪರಮ ವೀರ. ಕಾಂಡವನನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವನವನ್ನು ಪಡೆದ ಗುಂಡಗಲಿ ಈ ಪಾರ್ಥ. ಕೇಳಿದಿರಾ? ಇವನ ಮಾತು ನನಗೆ ವಿಚಿತ್ರ ಅನಿಸುತ್ತಿದೆ. ಪಾಶುಪತಾಶ ಪಡೆದ ಅಂದರೆ ನಾನು ಇವನ ತಂದೆ. ಯಾಕೆ ಏನಗು ಪರಹಾಸ್ಯದನ್ನು ಉಕ್ಕಿ ಬರುವ ಪುತ್ರ ವಾತ್ಸಲ್ಯಕ್ಕೋ ಅಥವಾ ಆಶ್ರಯದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪು ಕಾಲಿಗೆ ಕೊಟ್ಟ ಶರಣಾರ್ಥಿ ಆಗಲಿದ್ದಕ್ಕಾಗಿ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನಗೆ ತಂದೆ ಎಂದೆಲ್ಲ ಅದಕ್ಕೆ. ನೀವೇ ನನ್ನ ತಂದೆ ಎಂದು ನನ್ನ ತಾಯಿಯಿಂದ ತಿಳಿದ ತಕ್ಷಣ ನಿಮ್ಮ ಪಾದ ಪೂಜೆಗೆ ಓಡೋಡಿ ಬಂದೆ. ತಾಯಿ? ಯಾರು ನಿನ್ನ ತಾಯಿ? ರಂಬೆಯೋ, ಊರ್ವಶಿಯೋ, ಮೇನಕೆಯೋ, ತಿಲೋತ್ತಮೆಯೋ? ಹರಿ ಶಾಂತಂ ಪಾಪಂ ಪರಮ ಪವಿತ್ರವಾದ ನನ್ನ ತಾಯಿನ ರಂಭೋರಶಿಯಲ್ಲಿ ಹೋಲಿಸ್ತಿದ್ದೀರಾ? ನ್ಯಾಯ, ನೀತಿ, ಧರ್ಮ ತನ್ನ ಜೀವನದ ಉಸಿರು ಎಂದು ತಿಳಿದುಕೊಂಡಿರುವ ಧರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತು ಬರಬಾರದು. ಪಾಂಡವರ ಘನತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲಿದೆ?
ಏನಂದ್ರೆ ಪಾಂಡವರ ಘನತೆ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗಿಲ್ಲವೇ? ಅಮ್ಮ ಅಮ್ಮ, ನನ್ನ ಜನ್ಮರಸವನ್ನು ಇಷ್ಟು ದಿವಸ ಪರಿಮಾಚಿದ ಪ್ರತಿಫಲ ನನ್ನನ್ನಿಂದ ಅಗ್ನಿ ಪರೀಕ್ಷೆಗೆ ನೂಕಿದೆ ನೋಡಿದ್ಯಾ ಮಹಾವೀರ? ಯುದ್ಧ ಪರಂಪರೆಯಿಂದ ನಿಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು. ನೆನಪು ಮಾಡಿಕೊಳ್ಳಿ, ನೀವು ತೀರ್ಥಯಾತ್ರೆಗಂತ ಮಣಿಪುರಿಗೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಿಂದ ಮದುವೆ ಮಾಡಿಕೊಂಡಿದ್ದು, ನನ್ನ ಜನ್ಮಕ್ಕೆ ಕಾರಣವಾಗಿದಂದು ನಿಮ್ಮ ನೆನಪಿಗಿಲ್ಲವೇ? ನಿಜವಾಗಿದ್ದರೆ ತಾನು ನೆನಪಿನಲ್ಲಿರೋದು. ಯಾವ ಚಿತ್ರಾಂಗದೆ, ಯಾವ ಮಣಿಪುರ, ಯಾರ ಗಾಂಧರ್ವ ವಿವಾಹ? ಕುರುಕ್ಷೇತ್ರ ಮಹಾಸಂಗ್ರಹದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯ ಚಕ್ರವನ್ನು ಭೇದಿಸಿ ಸತ್ತ ಮಹಾರ್ತಿಗಳನ್ನು ಸದೆಬಡಿದು ರಣರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗ ಸೇರಿದ ಸುಭದ್ರಾನಂದನ ಮಗ ವೀರ ಅಭಿಮನ್ಯು ಅವನೇ ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗನೆಂಬ ಸತ್ಯ ತಿಳಿದಿದ್ದರೆ ಕುರುಕ್ಷೇತ್ರದಲ್ಲಿ ವೀರ ಸ್ವರ್ಗ ಸೇರುತ್ತಿದ್ದು ಆ ನಿಮ್ಮ ಮಗ ಅಭಿಮನ್ಯು ಅಲ್ಲ, ಈ ನಿಮ್ಮ ಮಗ ಬಬ್ರಾಹನ. ಇಲ್ಲದಿದ್ದರೆ 18 ದಿವಸದ ಮಹಾಯುದ್ಧವನ್ನು ಕೇವಲ 8 ದಿವಸದಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನು ಬೆಳಗ್ತಾ ಇದ್ದ ಈ ನಿಮ್ಮ ಮಗ. ಮಾತಿಗೂ ನನ್ ಮಗ ಅಂತ ಯಾಕೆ ಬಗುತ್ತೀಯ? ಹೋಗಿ ನಿನ್ನ ತಾಯಿಯನ್ನು ಕೇಳು, ನಿನ್ನ ಜನ್ಮಕ್ಕೆ ಕಾರಣ ನಿಮ್ಮಪ್ಪ ಯಾರು ಅಂತ. ಇದೇ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ರೆ ಅವರ ಹೃದಯನ ಬಗೆದು ರಣಚಂಡಿಗೆ ಆತರ ನಿರ್ತಾ ಇದ್ದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣನ ಆಪ್ತರು, ಆ ಗೌರವದಿಂದ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ತಾಯಿ ಅಗ್ನಿ ಎಷ್ಟ ಪವಿತ್ರಳು. ತಮ್ಮ ದೇಶಕ್ಕಾಗಿ ತನ್ನ ಸುಖ ಸಂತೋಷವನ್ನು ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗಲು ರಾತ್ರಿ ನಿಮ್ಮ ಧ್ಯಾನದಲ್ಲಿರೋ ಆ ಪವಿತ್ರ ಮೂರ್ತಿಗೆ ಕೆಟ್ಟ ಹೆಸರಿಡಬೇಡಿ, ಅವಳ ಶೀಲಂಗೆ ಕಳಂಕ ಹಚ್ಚಬೇಡಿ. ದಯಮಾಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ದೂರ ಸರಿ, ನಿನ್ನ ಈ ಪವಿತ್ರವಾದ ಕೈಗಳಿಂದ ನಮ್ಮ ಪಾದ ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗರು ದಯಾರಿಸಿದ ರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗಟ್ಟು ಬಂದು ಕಾಲು ಹಿಡಿಯಬೇಕಾದರೆ ನೀನು ಜಾರಣಿಯ ಮಗನೇ ಇರಬೇಕು. ಜಾರಣಿಯ ಮಗ ಭಾರ್ಗವರದು ಪ್ರಾಣವನ್ನು ಪ್ರತಿರೋಧಿಸಬಲ್ಲೆ, ಕಾಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟೊಣಗಿಸಬಲ್ಲೆ, ಬರಸಿಡಿದ ಬಡಿತಗಳನ್ನು ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತ್ರ ಸಹಿಸಲಾರೆ. ಅರ್ಜುನ, ಒಳಗಿದ್ದ ಮೃತ್ಯು ದೇವತೆಯನ್ನು ಬೆಳೆದೆಬ್ಬಿಸಿದೆ. ಮಾತೃದೇವ ಪವಿತ್ರಕ್ಕೆ ಮಸಿ ಬಳಿದಿದ್ದೀಯ. ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡಿದ್ದೀಯ. ನಿನ್ನ ರಕ್ಷಣೆಗೋಸ್ಕರ ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡೆಗಳನ್ನು ತುಂಡರಿಸಿ ಚೆನ್ನಾಗಿದ್ದರೆ ನಾನು ಚಿತ್ರಾಂಗದೆಯ ಮಗ ಬಬ್ರಾಹನನಲ್ಲ. ಅವನ ಮಾತು ಇರುತ್ತಾ ನೋಡಿದ್ರೆ ಚಿಕ್ಕಪ್ಪ ಎಲ್ಲವೂ ನಿಮ್ಮ ಹಾಗೆ. ನನಗೇನು ಅವನ ನಡೆ ನುಡಿಗಳನ್ನು ನೋಡಿದರೆ ಅವನ ತಮ್ಮ ಮಗ ಅನ್ನೋದರೆ ಸಂದೇಹವೇ ಇಲ್ಲ. ಹೌದು ಸತ್ತು ಬರಸಿಡಿಲು ಬಡಿದಂತೆ ಕಡು ನುಡಿಗಳಿಗೆಲ್ಲ ಒಡಲು ಬಿರಿದನ್ನ ಅಯ್ಯೋ ತಡೆಯದಾದೆ. ಅಮ್ಮ ಪರಮ ಪಾವನಿ ನೀನು, ಪಾಪಾತ್ಮಳೆಂದನೆಗೆ ಜನ್ಮವಿದ್ದೆಯಂತೆ. ಕುಮಾರ, ಅಮ್ಮ ಜಾರತನದಲ್ಲಿ ನೀ ಜನ್ಮವೆತ್ತಿಯಂತೆ. ಹರಿಹರಿ, ಅದಕ್ಕೆ ಕ್ರೋಧಾಗ್ನಿಯನ್ ಅಂಗಾಂಗ ಹುರಿದದ್ದು ರೋಷದಂ ಶಪಥಗೈದೆ. ನುಡಿದಂತೆ ನಡೆದು ಪಾರ್ಥವ ಗರ್ವಂ ತಡೆದು ಸತ್ಯವೇನೆಂದು ತೋರದಿರೇನು. ಬೆಚ್ಚದೆ ಎನ್ನದೆ ಕಿಚ್ಚನು ತೋರಿ ರಚ್ಚಿನಿಂದವನ ಕೊಚ್ಚದೆ ಬಿಡದಮ್ಮ. ಸಚ್ಚರಿತೆ ನಿನ್ನ ಶೀಲವೇ ಹೆಚ್ಚೆಂದು ನಚ್ಚಿ ಜಗವೆಲ್ಲ ಕೊಂಡಾಡುವುದು ಸತ್ಯ. ಶ್ರೀಹರಿ ಕೃಷ್ಣ ಹಗಲಿರು ಯಾರ ಧ್ಯಾನ ಸ್ಮರಣೆಗಳಿಂದ ಉಸಿರಾಡ್ತಾ ಇದ್ನೋ ಆ ಸ್ವಾಮಿಗೆ ನನ್ನ ಶೀಲದ ಮೇಲೆ ಶಂಕೆ. ಪರಮಾತ್ಮ, ಈ ಅಪವಾದವನ್ನು ಹೊತ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಎಷ್ಟು ವರ್ಷ ಅಂತ ಜೀವ ಸಹಿತ ಬದುಕಿಸುತ್ತೀಯ. ಇದು ಅಖಂಡವಾಯಿತು. ನಿನ್ನ ಸೇವೆ ಮಾಡಿದ್ದಕ್ಕೆ ನನಗೆ ಈ ಪ್ರಾಣ ಚಿತ್ತೆ. ಇದನ್ನು ಕೇಳೋದನ್ನಾದ್ರಕ್ಕಿಂತ ಮುಂಚೆ ನನ್ನ ಪ್ರಾಣನಾದರೂ ಹೋಗಬಾರದಿತ್ತೆ. ಅಮ್ಮ, ಈ ಕರ್ಣ ಕಟ್ಟೋರಾದ ಕೆಟ್ಟ ಸುದ್ದಿ ಮುಟ್ಟೋದಕ್ಕಿಂತ ಮುಂಚೆ ನಾನೇ ಪ್ರಪಂಚದಿಂದ ದೂರ ಹೋಗಬೇಕೆಂದು ಮಾಡಿದ್ದೆ. ಹಾಗೆ ನಾನು ದೂರವಾಗಿದ್ದರೆ ಆ ಪಾರ್ಥ ನಿನ್ನ ಮೇಲೆ ಹೊರಿಸಿರುವ ಕಳಂಕ ದೂರವಾಗ್ತಿತ್ತೇನಮ್ಮ. ಅದು ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರುತ್ತಿತ್ತು. ಅಮ್ಮ, ಜಗತ್ತಲ್ಲಿ ಹೆಣ್ಣಿಗೆ ಬೇಕಾಗಿರುವುದು 2 ಭಾಗ್ಯ. ಒಂದು ಪತಿವ್ರತೆ ಎಂಬ ಕೀರ್ತಿ
ಬೇಕು. ಪತಿವೃತ್ತಿ ಎಂಬ ಕೀರ್ತಿ ಬೇಕಾದರೆ ಮಾಂಗಲ್ಯ ಹೋಗಬೇಕು. ಮಾಂಗಲ್ಯ ಬೇಕಾದರೆ ದುರಾಚರಣೆ ಶೀಲೆ ಕೆಟ್ಟುಳು ಎಂಬ ಅಪವಾದ ಹೊತ್ತು ಸಾಯ ತನಕ ಕಣ್ಣೀರು ಸುಸ್ತಾ ಸಾಯ್ಬೇಕು. ನಿನಗೆ ಯಾವುದು ಬೇಕೆಂದು ನೀನೇ ನಿರ್ಧಾರ ಮಾಡ್ಕೋ. ಶಿವ ಶಿವ ನಿರ್ಧಾರ ಪ್ರಾಣಪತಿಯ ಶಂಕಿಸಿದ ಮೇಲೆ ನಿರ್ಧಾರ ಮಾಡುವುದೇನಿದೆ ಇದೆ ಅಮ್ಮ. ಆ ನಿರ್ಧಾರನ ಗಳಿಗೆಲ್ಲೇ ಮಾಡಿಬಿಟ್ಟೆ. ಅಸ್ತ್ರಕ್ಕೆ ಅಸ್ತ್ರ, ಶಸ್ತ್ರಕ್ಕೆ ಶಸ್ತ್ರ, ಪ್ರಾಣಕ್ಕೆ ಪ್ರಾಣ ಪಣ ಹೂಡಿ ಅವನ ಬಾಯಿಂದ ಹೊರಟ ದುರ್ವಾಕ್ಯಗಳನ್ನು ಅವನ ಜೊತೆಯೇ ಧ್ವಂಸ ಆಗಬೇಕು. ನಿನ್ನ ಉಜ್ವಲವಾದ ಕೀರ್ತಿ ಪ್ರಳಯದಕ್ಕಿಂತ ಪ್ರಪಂಚದಲ್ಲೇ ಹರಡಬೇಕು. ಸುರನರೋರಗಳ ಯಕ್ಷ ಗಂಧರ್ವ ಕಿನ್ನರ ಕಿಂ ಪುರುಷರ तोर पट्टा जोड़ सकलो आतो आतो इतने ಏನು ಪಾರ್ಥ ಕೆಂಗನಿನಿಂದ ಚೊಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವೃತ್ತಿಯನ್ನು ನಿಲ್ಲಿಸಿದ ಮರುಕ್ಷಣವೇ ನಿನ್ನ ಪುಣ್ಯವನ್ನು ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡಿವ ಹೂಡು. ಪರಮೇಶ್ವರನು ಕೊಟ್ಟ ನಿನ್ನ ಪಾಶುಪತ ಶಿವನನ್ನೇ ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನೇ ಗೆದ್ದ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದ ಅಂದ ಅವರವರನ್ನು ಕೊಂದ ಅಹಂಕಾರದಿಂದ ಕೊಂಬಿನ ಮೂರ್ಖ ಸುರಲೋಕಕ್ಕೆ ಸೋಭಾನ ಕಟ್ಟಿ ಮಚ್ಚಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರಹೋರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜ ಬಲದ ಪರಾಕ್ರಮ? ಸಮರದ ಅರ್ಜಿಸಿದ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೆ ಕಾರಣನು ಶ್ರೀ ಕೃಷ್ಣ ಪರಮಾತ್ಮ. ಹಗಲಿರುಳು ನರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿದ್ದ ನಿನ್ನಯದು ನಂದನ. ಅವನಿಲ್ಲದು ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂಲದ ಅಕ್ಷಿದ ಬಲನೋ ಹರದರದ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದ ಎದುರಾಗೋ ಅರಿಗಳ ನಿಗ್ರಹಿಸ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ. ಉಗ್ರ ಪ್ರತಾಪಿ ಸಭೆಯೊಳಗ ದ್ರೌಪದಿಯ ಸೀರೆಯ ಸಹಯೋಗ ಎಲ್ಲಿ ಅಡಗಿತ್ತ ಈ ನಿನ್ನ ಶೌರ್ಯ? ನೋಪುರಂಗಳ ಕಟ್ಟಿ ನಟಿಸಿದ ಕಥೆ ಎಂದು ನಾಟ್ಯ ಕಲಿಸಿದ ನಪುಸಂಗ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸಿ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡುಗಳಿಗಳ ಗೆಲ್ಲೋ ಗುಂಡಿಗೆಯ ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೋ ಹೋಗಲೋ ಶಿಖಂಡಿ. ಪಡಪಡಸಿ ಕಂಡಿ ಅಂತಡಿಗಡಿಗೆ ನುಡಿಯ ಬೇಡಲೋ ಮೂಡ. ಬಂದರನೆಯ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತಮವಿವ ಗಾಂಡಿವಿ. ಗಂಡುಗಳುಗಳ ಗಂಡ ಉದ್ದಂಡ ಭೂಮಂಡಲದ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಣ್ಣನೋ ನಿರ್ಧರಿಸುವುದು ರಣರಂಗ. ಹುಡುಬಾಣಗಳ ಮಾಡುವೆ ಮಾನಭಂಗ. ಕದಲದ ಕಲಿಪಾತನ ಕೆಳಗೆ ಉಳಿದವರಿಲ್ಲ. ಬರಿಸಿ ಬಪ್ಪಿರಿದರಿಲ್ಯಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರು ವಾಹನ. ಮುಚ್ಚು ಬಾಯ ಜಾರಣಿಯ ಮಗನೇ. ಪಾರ್ಥ, ನನ್ನ ತಾಯಿ ಜಾರಣಿಯೋ ಪತಿವೃತ್ತೆಯೋ ಎಂಬ ನಿರ್ಧರಿಸುವಗೋಸ್ಕರ ಈ ಯುದ್ಧ ಮುಗಿತು. ನಿನ್ನ ಆಯುಷು ಅದನ್ನ ಮುಗಿಸೋದಕ್ಕಿಲ್ಲ ಯಾರಿದ್ದಾರೆ? ಶಿಖಂಡಿನ ಮುನ್ನಿಳಿಸಿ ನರಜನ ಕೊಂದಂತೆ ನನ್ನನ್ನು ಕೊಲ್ಲಲು ಇಲ್ಲಿ ಆ ಶಿಖಂಡಿನೂ ಇಲ್ಲ. ಧರ್ಮರಾಜನ ಬಾಯಲ್ಲಿ ಅಪ್ಪದವನ್ನು ನುಡಿಸಿ ದ್ರೋಣಾಚಾರ್ಯನ ಕೊಂದಂತೆ ನನ್ನನ್ನು ಕೊಲ್ಲಲು ಸುಳ್ಳಕ್ಕೆ ಧರ್ಮರಾಯ ಇಲ್ಲಿಲ್ಲ. ರಥಚಕ್ರ ಮುರಿದಿದ್ದಾಗ ಕವಚ ಕುಂಡಲಗಳನ್ನು ದಾನ ಪಡೆದು ಕರ್ಣನ್ ಕೊಂದಂತೆ ನನ್ನನ್ನು ಕೊಲ್ಲಲು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ. ಇಲ್ಲಿರೋದು ಪತಿವೃತ್ಯ ಮಗನಾದ ನಾನು, ಪುತ್ರ ದ್ರೋಹಿಯಾದ ನೀನು.
ನಿಶಕ್ತವಾದ ಪ್ರಯೋಗದಿಂದ ಕಾಲಹರಣ ಮಾಡಬೇಡ ವೀರ. ಕೊರೆಯಲಿಲ್ಲ ಕೃಷ್ಣನನ್ನ, ಅವನು ಬಂದು ಸಾರಥ್ಯ ವಹಿಸಲಿ. ನಿನ್ನ ಪ್ರಾಣವನ್ನು ಅವನ ಪಾದಗಳಿಗೆ ಅರ್ಪಿಸುತ್ತೇನೆ. ಕೂಗು ಯದುನಂದನ ಎಂದು. ನಿನ್ನಂತ ಕುಚ್ಚ ಮಾನವನ ವಶಕ್ಕೆ ಶ್ರೀಕೃಷ್ಣನ ಸಹಾಯ ನನಗೆ ಬೇಕಿಲ್ಲ. ಈ ಅಹಂಕಾರದಿಂದಲೇ ನಾನು ಅವನನ್ನು ಬಿಟ್ಟು ಬಂದೆಯಾ? ನಿನಗೆ ಅವನ ಸಹಾಯ ಬೇಕಿಲ್ಲವೇ? ದೈವವನ್ನು ಮರೆತವನಿಗೆ ಮೃತ್ಯುವೇ ಸಾರಥಿ. ನಿನ್ನ ನಾಶಕ್ಕೆ ಪಾಶುಪತಾಸ್ತ್ರ. ಏಕಾಗ್ರತೆಯಿಂದ ಮನಸ್ಸು ಚಂಚಲವಾಗ್ತಾ ಇದೆ. ಮಂತ್ರವೇ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಯಾಕೆ ಕೈ ನಡುತ್ತಾ ಇವೆ? ಯಾರ ಬೆಂಬಲದಿಂದ ನಿನ್ನ ತೋಳಲ್ಲಿ ಬಲ ಇತ್ತು? ಯಾರ ರಕ್ಷಣೆಯಿಂದ, ಯಾರ ತೇಜಸ್ವಿನಿಂದ ನೀನು ಅಜಯನಾಗಿದ್ದೆಯೋ ಅಂತ ಮಹಾನ್ ಸಹಾಯವನ್ನೇ ಮರೆತು ಮಾತನಾಡ್ತಾ ಇದೀಯ. ನಿನಗೆ ಸಹಾಯ ಮಾಡೋರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇದ್ದಾರೆ ಅಮ್ಮ. ನಿನ್ನನ್ನ ನೀ ಎಂದು ಜರಿದ ಮನುಷ್ಯನ ಸಾರಥ್ಯ ವಹಿಸ್ತಾ ಇದ್ದೀಯ. ಹೊಳೆದರು ಹೊಗಳಿದರು, ಸತಿಯ ಪತಿಯ ಪ್ರತ್ಯಕ್ಷ ದೈವ. ಇದೇ ನಾರಿ ಧರ್ಮ. ನಾರಿಯ ಧರ್ಮದ ಹೆಸರಿನಲ್ಲಿ ಮಾತೃ ಧರ್ಮನ ಮೆರಿತಾ ಇದೆಯಲ್ಲಮ್ಮ. ನಿನಗಾಗಿರೋ ಕಳಂಕನ ನಾನು ತೊಳಿಬೇಕಂದ್ರೆ ನನ್ನ ಎದುರಾಳಿಗೆ ನೀನ್ ಸಹಾಯ ಮಾಡ್ತೀಯದ್ದಲ್ಲಮ್ಮ. ಇದು ನ್ಯಾಯ ಅಲ್ಲ. ನಿನಗೆ ತಾಯಿ ಆಗೋಕ್ಕಿಂತ ಮುಂಚೆ ನಾನು ಅವರಿಗೆ ಸತಿ. ಮೊದಲು ಸತಿಯ ಧರ್ಮ, ಆಮೇಲೆ ಮಾತೃ ಧರ್ಮ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಮ್ಮ. ನೀನು ತ್ಯಾಗ ಮುತ್ತಂತೆ. ನಿನ್ನ ಘನತೆಯನ್ನು ಹೊಳೆಯದೆ ಈ ಅಗಮನ ಪತಿ ಅಂತ ಹಾಕಿರ್ತಮ್ಮ. ಅದನ್ನ ಕೇಳೋದಕ್ಕೆ ಅಸಹ್ಯವಾಗುತ್ತೆ. ಇದನ್ನೆಲ್ಲ ತರ್ಕ್ ಮಾಡುವುದು ಇದು ನ್ಯಾಯಸ್ಥಾನವಲ್ಲ, ರಣಭೂಮಿ ಅಮ್ಮ. ಈ ಹೋರಾಟದಲ್ಲಿ ನಿನ್ನ ಪ್ರಾಣಕ್ಕೆ ಆಪತ್ತು ಬಂದರೂ ಬರ್ಬಹುದು. ಪತಿಯಿಂದ ಪರಿತಪ್ತರಾಗಿ ಬದುಕಿದ್ದರೂ ಸತ್ತ ಹಾಗೆ ಎಲ್ಲ ಕಣ್ಣೀರು ಸುರಿಸುತ್ತ ಸಾಯುವುದಕ್ಕಿಂತ ಪತಿಯ ಸನ್ನಿಧಿಯಲ್ಲಿ ಸಾಯುವುದೇ ಮೇಲು. ಅಥವಾ ನನ್ನ ಎದುರಾಗ ನನ್ನ ತಾಯಿ ಕೂತಿದ್ದಾಳ ಅನ್ನೋ ಅಸಹ್ಯಕ್ಕೆ ಸೋತು ನಾನ್ ಸತ್ರೆ ಶ್ರೀಕೃಷ್ಣನ ಇಚ್ಛೆ. ಬಲ್ಲವರ್ಯಾರು? ರಣರಂಗದಲ್ಲಿ ಅಸಹಾಯಕನಿಗೆ ಸಹಾಯ ಮಾಡುವುದೇ ರಣಧರ್ಮ. ಯಾರು ನೀನು? ನಿನ್ನ ಸಹಾಯ ನನಗೆ ಬೇಕಿಲ್ಲ, ನಿಮಗೆ ಬೇಕಿಲ್ಲ, ಆದರೂ ನನಗೆ ಬೇಕಿದೆ. ನಿಮ್ಮ ಎದುರು ನನ್ನ ಮಗ ನಮ್ಮ ಮಮತೆಗೆ ಸಿಕ್ಕಿ ಕುದುರೆ ಹೆಚ್ಚನ್ನು ತಪ್ಪಿಸುವುದಿಲ್ಲ. ಉಚಿತವಾದ ರೀತಿಯಲ್ಲ, ನ್ಯಾಯದಿಂದ ಧರ್ಮದಿಂದ ಸಾರಥ್ಯ ವಹಿಸುತ್ತೇನೆ. ಸಾಧ್ಯವಿಲ್ಲ. ನಿರಾಕರಿಸಬೇಡಿ. ಶ್ರೀಕೃಷ್ಣನ ಆಣೆ. ಎಂತ ಅದ್ವಿತೀಯ ಜನ್ಮ ಕೊಟ್ಟ ತಂದೆ ತಾಯಿಗಳು ಒಂದೇ ರಥದಲ್ಲಿ, ಕಾಮದಿಂದಲೂ ಪ್ರೇಮದಿಂದಲೂ ಈ ದೇಹನ ಭೂಮಿಗೆ ತಂದ ತಂದೆ ತಾಯಿಗಳು ಈಗ ಕ್ರೋಧದಿಂದಲೂ ಕೋಪದಿಂದಲೂ ಈ ದೇಹನ ನಾಶ ಮಾಡಕ್ಕೆ ಒಂದೇ ಕಡೆ ಸೇರಿದ್ದಾರೆ. ಆದರೆ ನನ್ನ ಕಣ್ಣಿಗೆ ಈ ಮಗನ ಆಶೀರ್ವಾದ ಮಾಡಲು ಶಿವ ಪಾರ್ವತಿಯಂತೆ ಕಾಣುತ್ತಿದ್ದಾರೆ. ಹುಟ್ಟಿನಾಗಿಂದಲೂ ಎಂದು ಕಾಣುವ ದಿವ್ಯ ದರ್ಶನ ಇಂದು ಕಂಡು ನನ್ನ ಜನ್ಮ ಪಾವನಾಯಿತು. ಧನ್ಯ ಬಬ್ರಾನ, ನೀನೇ ಧನ್ಯ. ಭಕ್ತಿ ಭಾವನೆಯಿಂದ ಮೈ ಮರ್ತಿದ್ದಾನೆ. ಇಂಥ ಅವಕಾಶ ಸಿಗಲ್ಲ. ಹೊಡೀರಿ ಬಾನ್. ಯಾಕೆ ನಿಧಾನ? ಇಂಥ ಸಮಯದಲ್ಲ ತಾನೇ ನೀವು ಕರ್ಣನ ಕೊಂದಿದ್ದು. ಕುಮಾರ, ತಂದೆ ತಾಯಿ ಎನ್ನುವ ಭಕ್ತಿ ಈ ಯುದ್ಧ ರಂಗಭೂಮಿಯಲ್ಲಿ ಬೇಡ. ಇದಕ್ಕೆ ಕುರುಕ್ಷೇತ್ರವೇ ಸಾಕ್ಷಿ. ಉಲುಚಿ ಏನಿದು? ಪತಿವೃತ್ತೆಯಾದ ನೀನು ಪತಿಗೆ ಸಾರಥಿ, ಪುತ್ರ ಪ್ರೇಮಿಯಾದ ನಾನು ಪುತ್ರನಿಗೆ ಸಾರಥಿ. ನಡೆಯಲಿ ಪಿತಾ ಪುತ್ರ ಯುದ್ಧ. ಎತ್ತು ಮಾತಾಡ್ತಂಗಿ ಬಲ ಕುಮಾರ ಬಲ. ಈ ಅಸ್ತ್ರದಿಂದ ಏನೋ ಪ್ರಯೋಜನವಿಲ್ಲ. ಇದೇ ಅಲ್ಲ ಹೊಸ ಅಸ್ತ್ರ. ಅದನ್ನು ಹೊಡು, ಯುದ್ಧ ಸಮಾಪ್ತಿ ಮಾಡು. ಶ್ರೀಕೃಷ್ಣ ವಾಸುದೇವ ಪ್ರಾಣೇಶ್ವರ ಧನ್ಯವಾದಗಳು.